ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬಾಕ್ಲಿಗೆ ನೀರು ಹಾಕಿ ಕಸ ಎಲ್ಲ ಗುಡಿಸಿ ಈಗ ರಂಗೋಲಿ ಬಿಟ್ಬಿಟ್ಟು ಈಗ ಒಳಗಡೆ ಬಂದಿದ್ದೀನಿ. ಒಳಗಡೆನೂ ಕೂಡ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಫಸ್ಟು ಟಿಫನ್ ಕೂಡ ರೆಡಿ ಮಾಡೋಣ, ಕೆಲಸ ಎಲ್ಲ ಮಾಡ್ಕೊಂಡು ಅಂದ್ಬಿಟ್ಟು ಇವಾಗ ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಗೋಧಿ ನುಚ್ಚಿಂದು ಅದನ್ನು ಸ್ವಲ್ಪ ಹೊತ್ತು ನೆನೆಯೋಕೆ ಹಾಕಿಟ್ಟಿದ್ದೀನಿ. ಹಾಗೆ ಅದು ನೆನೆಯೋಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಅದನ್ನು ನೆನೆಯೋ ಗಂಟೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಫಸ್ಟು ಎಲ್ಲ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಅಕ್ಕನ ಮಕ್ಕಳೆಲ್ಲ ಹುಡುಗರೆಲ್ಲ ಇರೋದ್ರಿಂದ ತುಂಬಾ ಗಲೀಜಾಗ್ತಾ ಇರುತ್ತೆ, ತುಂಬಾ ಕಸ ಎಲ್ಲ ಅಂಟ್ತಾ ಇರ್ತಾರೆ. ಹಾಗಾಗಿ ಫಸ್ಟೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟು ಕ್ಲೀನ್ ಮಾಡ್ತಾಯಿದ್ದೀನಿ, ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ. ಹಾಗೆ ಬಟ್ಟೆ ಎಲ್ಲ ಹೊಲ್ದಿದೆ, ಅದೆಲ್ಲ ಪೀಸೆಲ್ಲ ಹಾಗೆ ಇತ್ತು. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಕಸ ಎಲ್ಲ ಗುಡಿಸೋಷ್ಟೊತ್ತಿಗೆ ಅದು ಸ್ವಲ್ಪ ನೆಂದಿತ್ತು. 1 ಅವರ್ ಅಷ್ಟು ನೆನೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು 1/2 ಅವರ್ ನೆನೆಸಿಟ್ಟಿದ್ದೆ. ಹಾಗೆ ಅದನ್ನು ಗೋಧಿ ನುಚ್ಚನ್ನೆಲ್ಲ ಈಗ ತೊಳೆದುಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಹುರುಳಿಕಾಯಿ ಹಾಗೆ ಗೆಡ್ಡೆಕೋಸು ಹಾಗೆ ಆಲೂಗಡ್ಡೆ ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಬಿಸಿಬೇಳೆ ಬಾತ್ ಮಾಡಿದ್ರೆ. ಹಾಗಾಗಿ ಇದನ್ನು ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಕೂಡ ಜಾಸ್ತಿನೇ ಹಾಕಿದ್ದೀನಿ. ಹಾಗಾಗಿ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು 2 ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ. ತುಂಬಾ ಬೇಗನೆ ಬೇಯುತ್ತೆ. ಹಾಗೆ ಅದು ಬೇಯೋಷ್ಟೊತ್ತಿಗೆ ಸ್ವಲ್ಪ ಮಸಾಲೆನೂ ರುಬ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೇನು ಮಸಾಲೆ ಕೂಡ ಜಾಸ್ತಿನೂ ಹಾಕೋಲ್ಲ. ಹಾಗಾಗಿ ಕಾಯಿ ಹಾಗೆ ಟೊಮೊಟೊನೂ ಕೂಡ ತುಂಬಾ ಸ್ವಲ್ಪ ರುಬ್ಕೊಂಡು ಹಾಕ್ತೀನಿ ಮಸಾಲೆಗೆ. ತುಂಬಾ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕಾಯಿ ತುರಿನೂ ಸ್ವಲ್ಪ ಟೊಮೊಟೊನೂ ಸ್ವಲ್ಪ ಹಾಕಿದ್ದೀನಿ. 2 ಟೊಮೊಟೊನ ಹಾಕಿದ್ದೀನಿ. ಇನ್ನೂ 1 ಟೊಮೊಟೊ ಒಗ್ಗರಣೆ ಮಾಡಬೇಕಾದಾಗ ಹಾಕೋಣ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ಈಗ ಅದನ್ನು ರುಬ್ಕೊತಾ ಇದ್ದೀನಿ. ರುಬ್ಬಿಟ್ಬಿಟ್ಟು ಅದು ವಿಜಿಲೆಲ್ಲ ಬಿಡೋಷ್ಟೊತ್ತಿಗೆ ಅಮ್ಮನ ಹತ್ರ ಹೋಗಿದ್ದು ಬಂದುಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಅಲ್ಲೂ ಕೂಡ ಕೊಟ್ಟಿಗೆಲ್ಲ ತೊಳಿಬೇಕಾಗಿತ್ತು. ಅಮ್ಮ ಎಲ್ಲ ಹೊಲ್ದ ಹತ್ರ ಹೋಗಿದ್ದಾರೆ. ಹಾಗಾಗಿ ಅಲ್ಲಿ ಕ್ಲೀನ್ ಮಾಡಿ ಬರೋಣ ಅಂದ್ಬಿಟ್ಟು ಈಗ ಅಮ್ಮನ ಹತ್ರ ಹೋಗ್ತಾಯಿದ್ದೀವಿ. ಹಾಗೆ ಅಲ್ಲಿಗೆ ಬಂದು ಎಲ್ಲ ಕಸ ಎಲ್ಲ ಮತ್ತೆ ಎಲ್ಲ ಎತ್ತಾಕ್ಬಿಟ್ಟು ಹಾಗೆ ಕೊಟ್ಟಿಗೆನೂ ಕೂಡ ತೊಳಿಬೇಕಾಗಿತ್ತು. ಹಾಗಾಗಿ ಅದನ್ನೆಲ್ಲ ತೊಳಿತಾ ಇದ್ದೀನಿ. ಈಗ ನೀರು ಕೂಡ ಸ್ವಲ್ಪ ಲೇಟಾಗಿ ಬರೋದ್ರಿಂದ ಕರೆಂಟು ಕೂಡ ಲೇಟಾಗಿ ಬರುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ತೊಳೆಯಲ್ಲ ಹಾಗಾಗಿ ಸ್ವಲ್ಪ ಲೇಟಾಗೆ ತೊಳಿತೀವಿ. ಹಾಗಾಗಿ ಅವರೆಲ್ಲ ಹೊಲ್ದ ಹತ್ರ ಹೋಗಿದ್ದಾರಲ್ವ, ಅಷ್ಟೊತ್ತಿಗೆ ನಾನು ಕೂಡ ತೊಳೆಯೋಣ ಅಂದ್ಬಿಟ್ಟು ತೊಳಿತಾ ಇದ್ದೀನಿ. ಮಿಷಿನಲ್ಲಿ ಪಕ್ಕನೇ ಬೋರ್ ಇರೋದ್ರಿಂದ ಸ್ವಲ್ಪ ನೀರು ಕೂಡ ಜೋರಾಗೆ ಬರುತ್ತೆ. ಹಾಗಾಗಿ ಕರೆಂಟ್ ಬಂದಮೇಲೆ ತೊಳೆಯೋಣ ಅಂದ್ಬಿಟ್ಟು ಈಗೆಲ್ಲ ಕರೆಂಟು ಕೂಡ ಬಂದಿತ್ತು. ಹಾಗಾಗಿ ತೊಳೆದಾಗಿದೆ ಎಲ್ಲನೂ. ಹಸುಗಳಿಗೂ ಕೂಡ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಮೈ ತೊಳೆದಿದೆ. ನೋಡ್ಬೋದು ಈಗೆಲ್ಲ ನೀಟಾಗೆಲ್ಲ ತೊಳೆದಾಗೈತೆ. ಹಸುಗಳಿಗೂ ಕೂಡ ಸ್ವಲ್ಪನೇ ನೀಟಾಗಿ ಮೈ ತೊಳೆದಿದ್ದೀನಿ. ಡೈಲಿ ತೊಳಿತಾ ಇದ್ರೂ ತುಂಬಾ ಗಲೀಜು ಮಾಡ್ಕೊತಾನೆ ಇರ್ತೈತೆ. ಈಗ ಹಸುಗಳು ಕೂಡ ಕರು ಹಾಕಿರೋದ್ರಿಂದ ಅವು ಕೂಡ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. 4 ಹಸುಗಳು ಕೂಡ ಹಾಲು ಕರಿಬೇಕು. ಹಾಗಾಗಿ ಎಲ್ಲನೂ ಕೂಡ ಸ್ವಲ್ಪ ಆ ಕಡೆನೂ ಕೂಡ ಕಟ್ಟಾಕ್ತಾರೆ. ಹಾಗಾಗಿ ಫಸ್ಟ್ ಇದನ್ನು ತೊಳೆದ್ಬಿಡೋಣ ಅಂದ್ಬಿಟ್ಟು ಅವನ್ನೆಲ್ಲ ಆಚೆ ಕಟ್ಟಾಕಿದ್ರು. ಹಾಗೆ ಅದನ್ನೆಲ್ಲ ತೊಳೆದ್ಬಿಟ್ಟು ಈಗ ಆ ಮನೆ ಹತ್ರ ಕೂಡ ಹೋಗ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ನೀಟಾಗೆಲ್ಲ ಕಸ ಎಲ್ಲ ಗುಡಿಸಾಗಿತ್ತು, ಈಚೆ ಎಲ್ಲ. ಹಾಗಾಗಿ ಈಗ ಆ ಮನೆ ಹತ್ರನೂ ಕೂಡ ಹೋಗ್ತಾಯಿದ್ದೀನಿ. ಆ ಮನೆ ಹತ್ರ ಹೋಗಿ ಮತ್ತೆ ವಿಜಿಲೆಲ್ಲ ಬಿಟ್ಟಿತ್ತು. ಅದಕ್ಕೆ ಹೋಗಿದ್ಮೇಲೆ ಆಫ್ ಮಾಡೋಕ್ಕೆ ಹೇಳಿದೆ ನಮ್ಮ ಅಕ್ಕನ ಮಗಳಿಗೆ. ಹಾಗಾಗಿ ಅವಳು ಆಫ್ ಮಾಡಿದ್ಲು. ಈಗ ಅದಕ್ಕೆ ಒಗ್ಗರಣೆ ಮಾಡಬೇಕು. ಹಾಗೆ ಅದನ್ನು ಚೆನ್ನಾಗಿ ಕೂಡ ಬೆಂದಿತ್ತು. ಅದನ್ನು ಸ್ವಲ್ಪ ನಾವು ರುಬ್ಬಿಟ್ಟಿರೋದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈಗ
ಇದನ್ನು ಫಸ್ಟು ಮಿಕ್ಸ್ ಮಾಡಿಟ್ಬಿಟ್ಟು ಬೆಂದಿದೆ. ಹಾಗಾಗಿ ಅದಕ್ಕೆ ರುಬ್ಬಿಟ್ಟಿರೋ ಟೊಮೊಟೊನೂ ಹಾಗೆ ಕಾಯಿನೂ ಕೂಡ ಮಸಾಲೆನ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಅದಕ್ಕೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಮ್ಮೆ ನೀವು ಟ್ರೈ ಮಾಡಿ. ಹಾಗೆ ಕಟ್ ಮಾಡಿಟ್ಟು ಟೊಮೊಟೊನು ಕೂಡ ಹಾಕ್ಕೊತಾ ಇದ್ದೀನಿ. ನಾನು ರುಬ್ಬೋದಕ್ಕೆ ಕೂಡ 2 ಹಾಕಿದ್ದೆ, ಹಾಗಾಗಿ ಈಗೊಂದು ಹಾಕ್ತಾಯಿದ್ದೀನಿ. ಟೊಮೊಟೊನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಇತ್ತು, ಹಾಗಾಗಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತೆಲ್ಲ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು. ಅದಕ್ಕೂ ಕೂಡ ತರಕಾರಿಗೂ ಕೂಡ ಬೇಯಿಸೋದಕ್ಕೆ ಹಾಕಿದೆ, ಹಾಗಾಗಿ ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ ಉಪ್ಪನ್ನ. ಹಾಗೆ 2 ಪ್ಯಾಕೆಟು ಬಿಸಿಬೇಳೆಭಾತ್ ಪೌಡ್ರನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಅದೆಲ್ಲ ಸ್ವಲ್ಪ ಬೆಂದಮೇಲೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಮಸಾಲೆ ಕೂಡ ಬೇಯಬೇಕಲ್ವ, ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯ್ತಾಯಿದ್ರೆ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನಾನು ಹುಣಸೆ ಹುಳಿ ಕೂಡ ಇದಕ್ಕೆ ಹಾಕಿಲ್ಲ, ಸ್ವಲ್ಪ ಟೊಮೊಟೊನೇ ಕೂಡ ರುಬ್ಬಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಈಗ ಸ್ವಲ್ಪ ಎಲ್ಲ ಎಣ್ಣೆ ಬಿಡೋ ಗಂಟ ಬೇಯಿಸ್ಕೊಂಡು ಈಗ ಬೇಯಿಸ್ಕೊಂಡಿರೋ ಗೋಧಿ ನುಚ್ಚಕ್ಕೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ಬಾಣಲೆಯಲ್ಲಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಎಲ್ಲ ಟಿಫನೆಲ್ಲ ಮಾಡಿ ಸ್ವಲ್ಪ ಹುಣ್ಸೆಹಣ್ಣೆಲ್ಲ ಬಿಡಿಸೋದಿತ್ತು, ಹಾಗಾಗಿ ಹುಣ್ಸೆಹಣ್ಣು ಬಿಡಿಸೋಣ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ಹಾಗೆ ನಾನು ನಮ್ಮ ಅಮ್ಮ ಎಲ್ಲ ಇದ್ದರು, ಅವ್ರು ಸ್ವಲ್ಪ ಬಿಡಿಸ್ಕೊಟ್ಬಿಟ್ಟು ಹೋದರು. ಹಾಗಾಗಿ ನಾನು ನಮ್ಮ ಅಕ್ಕನ ಮಗಳು ಇಬ್ಬರೂ ಕೂಡ ಬಿಡಿಸ್ತಾ ಇದ್ದೀವಿ. ಸ್ವಲ್ಪ ಲೇಟಾಗೆ ಬಿಡಿಸ್ಕೊತಾ ಇದ್ದೀವಿ, ಮದುವೆ ಎಲ್ಲ ಇರೋದ್ರಿಂದ ಇತ್ತು, ಹಾಗಾಗಿ ಕ್ಲೀನ್ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದು. ಸ್ವಲ್ಪನೇ ಇತ್ತು, ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೆ. ಅಮ್ಮ ಸ್ವಲ್ಪ ಬಿಡಿಸ್ಕೊಟ್ಬಿಟ್ಟು ಎಲ್ಲ ಕೆಚ್ಕೊಟ್ಬಿಟ್ಟು ಹೋಗಿದ್ರು. ಹಾಗೆ ಇನ್ನು ಸ್ವಲ್ಪ ಇತ್ತು, ಅಮ್ಮ ಮನೆ ಹತ್ರ ಕೂಡ ಹೋಗಿದ್ದರು. ಹಾಗೆ ನಾನು ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.